ಪ್ರತಿಭಾ ಅವರ ದಿಶಾ ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ. ಅಪೂರ್ವ ವ್ಯಕ್ತಿತ್ವ, ಪ್ರಖರ ಆತ್ಮಗೌರವವುಳ್ಳ ಸ್ವಾಮೀಜಿಯವರಲ್ಲಿ ಇತರರನ್ನು ಪ್ರಾಮಾಣಿಕವಾಗಿ ಗೌರವಿಸಬಲ್ಲ ಹೃದಯವಂತಿಕೆಯೂ ಇತ್ತು. ಪಂಡಿತ ಪಾಮರರೆನ್ನದೆ, ಬಡವ ಬಲ್ಲಿದರೆನ್ನದೆ, ಜಗತ್ತಿನಾದ್ಯಂತ ಸ್ವಾಮೀಜಿಯವರನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದ ಜನವರ್ಗ ಸೃಷ್ಟಿಯಾಗಲು ಇದು ಬಹಳ ಮುಖ್ಯವಾದ ಕಾರಣ. ಸ್ವಾಮೀಜಿಯವರನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಎಷ್ಟೋ ಜನ ನೀಗ್ರೋ ಎಂದು ತಪ್ಪಾಗಿ ಭಾವಿಸಿದ್ದರು. ಈ ತಪ್ಪು ಕಲ್ಪನೆ ಬಹಳ ಸಾರಿ ಕಷ್ಟಕರ ಸನ್ನಿವೇಶಗಳನ್ನು ಉಂಟುಮಾಡುತ್ತಿತ್ತು. ಕ್ಷೌರದ ಅಂಗಡಿಗಳಲ್ಲಿ ಹಾಗೂ ಹೋಟೆಲ್ಗಳಲ್ಲಿ ಸ್ವಾಮೀಜಿಯವರನ್ನು ನೀಗ್ರೋ ಎಂದು ಭಾವಿಸಿ ಪ್ರವೇಶವನ್ನು ನಿರಾಕರಿಸಲಾಗುತ್ತಿತ್ತು. ಸ್ವಾಮೀಜಿ ಅಂಥ ಸಂದರ್ಭಗಳಲ್ಲಿ ತಾವು ನೀಗ್ರೋ ಅಲ್ಲ, ತಾವು ಪೌರ್ವಾತ್ಯರು ಎಂದು ಹೇಳಿಕೊಂಡಿದ್ದರೆ ಈ ಅವಹೇಳನದಿಂದ ಪಾರಾಗಬಹುದಾಗಿತ್ತು. ಇದಕ್ಕೆ ಪುರಾವೆ ಏನೆಂದರೆ, ತಮ್ಮ ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಸ್ವಾಮೀಜಿಯವರಿಗೆ ಪ್ರವೇಶವನ್ನು ನಿರಾಕರಿಸಿದ ಮಾಲೀಕರು ಅವರ ಕುರಿತು ವೃತ್ತಪತ್ರಿಕೆಗಳಲ್ಲಿ ವರದಿಯಾಗಿದ್ದ ಶ್ಲಾಘನೆಯ ಮಾತುಗಳನ್ನು ಓದಿದಾಗ ಓಡಿ ಬಂದು ಅವರಲ್ಲಿ ಕ್ಷಮೆ ಯಾಚಿಸುತ್ತಿದ್ದರು. ಆದರೆ ಒಂದೇ ಒಂದು ಸಾರಿಯೂ ಸ್ವಾಮೀಜಿಯವರ ಮುಖಕಮಲದಿಂದ ತಾವು ನೀಗ್ರೋ ಅಲ್ಲ ಎನ್ನುವ ಮಾತು ಹೊರಬೀಳಲಿಲ್ಲ. ಒಂದು ಸಾರಿ ಮಾತಿನ ಸಂದರ್ಭದಲ್ಲಿ ಸ್ವಾಮೀಜಿಯವರು ಈ ವಿಷಯವನ್ನು ತಮ್ಮ ಅಮೆರಿಕನ್ ಶಿಷ್ಯನೊಬ್ಬನಿಗೆ ತಿಳಿಸಿದರು. ಆಗ ಅವನು ಚಕಿತನಾಗಿ ಕೇಳಿದ, ಆದರೆ ಸ್ವಾಮೀಜಿ, ಅಂಥ ಸಂದರ್ಭಗಳಲ್ಲಿ ನೀವು ಪೌರ್ವಾತ್ಯರು ಎಂದು ಹೇಳಿಕೊಳ್ಳಬಹುದಾಗಿತ್ತಲ್ಲ. ಇದನ್ನು ಕೇಳಿ ಸ್ವಾಮೀಜಿಯವರು ಸ್ವಲ್ಪ ಕೋಪದಿಂದಲೇ ನುಡಿದರು, ಏನು, ಇತರರನ್ನು ಕೆಳಗೆ ತಳ್ಳಿ ನಾನು ಮೇಲೇರಳೆ? ನಾನು ಆ ಉದ್ದೇಶಕ್ಕಾಗಿ ಹುಟ್ಟಿದವನಲ್ಲ. ತಾವು ನೀಗ್ರೋ ಅಲ್ಲ, ಪೌರ್ವಾತ್ಯರು ಎಂದು ಹೇಳಿದರೆ ತಾವು ನೀಗ್ರೋಗಳಲ್ಲ, ಅವರಿಗಿಂತ ಉತ್ತಮರು ಎನ್ನುವ ಅರ್ಥ ಬರುವುದಿಲ್ಲವೇ? ಸ್ವಾಮೀಜಿಯವರ ಪರಮ ಸುಸಂಸ್ಕೃತವಾದ ಮನಸ್ಸು ಇದಕ್ಕೆ ಒಪ್ಪಲು ಸಿದ್ಧವಿರಲಿಲ್ಲ. ಅದಕ್ಕೆ ಬದಲಾಗಿ ಸ್ವಾಮೀಜಿ ಅಸೌಕರ್ಯವನ್ನೇ ಆರಿಸಿಕೊಂಡರು. ಪರರನ್ನು ತುಂಬ ಗೌರವದಿಂದ ಕಾಣುವ ಮಹತ್ತು ಸ್ವಾಮೀಜಿಯವರಲ್ಲಿ ಸ್ವಭಾವ ಸಹಜವಾಗಿ ಇತ್ತು. ಸ್ವಾಮಿ ವಿವೇಕಾನಂದರ ಸಾನ್ನಿಧ್ಯ ಅವರ ವ್ಯಕ್ತಿತ್ವದಂತೆಯೇ ಸದಾ ಆನಂದಮಯ. ಅವರಿರುವಲ್ಲೆಲ್ಲ ತಿಳಿಹಾಸ್ಯದ ಲಹರಿ. ಅವರು ಸ್ವತಃ ತಮ್ಮನ್ನು ಮತ್ತು ಸುತ್ತಮುತ್ತ ಇರುವವರನ್ನು ತಮ್ಮ ತಮಾಷೆಗಾಗಿ ಬಳಸಿಕೊಳ್ಳುತ್ತಿದ್ದರು. ಒಮ್ಮೆ ಅವರು ತಮ್ಮ ಸೋದರ ಸನ್ಯಾಸಿಗಳಾದ ಸ್ವಾಮಿ ಅದ್ವೈತಾನಂದರನ್ನು ಹಾಸ್ಯಕ್ಕಾಗಿ ಬಳಸಿಕೊಂಡರು. ಸ್ವಾಮಿ ಅದ್ವೈತಾನಂದರದು ತೀರಾ ಮುಗ್ಧ ಸ್ವಭಾವ. ಸ್ವಾಮೀಜಿ ಎಲ್ಲರೊಂದಿಗೂ ಸಂಭಾಷಣೆ ನಡೆಸುತ್ತಾ ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಾಮೀಜಿ ಅದ್ವೈತಾನಂದರಿಗೆ ಹೇಳಿದರು, ಇವರ ಪೂರ್ವಾಶ್ರಮದ ಹೆಸರು ಗೋಪಾಲಚಂದ್ರ ಘೋಷ್. ಹೇಳಿದರು, ಗೋಪಾಲ್ದ, ಈ ವರ್ಷ ಗುಡ್ ಫ್ರೈಡೆ ಸೋಮವಾರ ಬರುತ್ತಂತೆ? ಸ್ವಾಮಿ ಅದ್ವೈತಾನಂದರು ಮುಗ್ಧರಾಗಿ ಪ್ರತಿಕ್ರಿಯಿಸಿದರು, ಹೌದೇ? ಕೋಣೆಯಲ್ಲಿ ನಗು ಉಕ್ಕಿ ಹರಿಯಿತು. ಸ್ವಾಮೀಜಿ ಹೇಳುತ್ತಿದ್ದರು, ಜೋಲು ಮೋರೆ ಎಂದಿಗೂ ಧರ್ಮವೆನಿಸಲಾರದು. ನೀನು ಸದಾ ಪ್ರಸನ್ನನಾಗಿದ್ದರೆ ಮತ್ತು ಹಸನ್ಮುಖಿಯಾಗಿದ್ದರೆ ಅದು ನಿನ್ನನ್ನು ಯಾವುದೇ ಪ್ರಾರ್ಥನೆಗಿಂತಲೂ ಹೆಚ್ಚಾಗಿ ಭಗವಂತನ ಸಮೀಪಕ್ಕೆ ಕರೆದೊಯ್ಯುತ್ತದೆ ಎಂದು. ತಮ್ಮ ಅನುಯಾಯಿಗಳಿಗೆ ಅವರು ಆಗಾಗ ಹೇಳುತ್ತಿದ್ದ ಮಾತುಗಳು ಇವು. ನಿನ್ನ ಮುಖ ಜೋಲು ಬಡಿದುಕೊಂಡಿದ್ದರೆ ಅಂದು ನೀನೆಲ್ಲೂ ಹೊರಗೆ ಹೋಗಲೇಬೇಡ. ಸುಮ್ಮನೆ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊ. ಆ ಜಾಡ್ಯವನ್ನು ಜಗತ್ತಿನಲ್ಲೆಲ್ಲ ಹರಡಲು ನಿನಗೇನು ಹಕ್ಕು ಎಂದು. ಸ್ವಾಮೀಜಿ ತಮ್ಮ ಪಾಶ್ಚಾತ್ಯ ಶಿಷ್ಯೆ ಶ್ರೀಮತಿ ಅಲನ್ರ ಬಳಿ ಒಮ್ಮೆ ನುಡಿದರು, ಜೋಲು ಮೋರೆ ಇರುವ ಯಾರನ್ನಾದರೂ ನೋಡಿದರೆ ನೀನು ತಿಳಿದುಕೋ, ಆತನಲ್ಲಿರುವುದು ಧರ್ಮವಲ್ಲ, ಬಹುಶಃ ಹೊಟ್ಟೆ ನೋವು ಎಂದು. ಸರ್ವದಾ ಆನಂದದಿಂದಿರುತ್ತಾ ನಗೆ ಮೊಗದಿಂದ ಬಾಳುವುದು ಆಧ್ಯಾತ್ಮಿಕ ಜೀವನದ ಲಕ್ಷಣ ಎನ್ನುವ ವಿವೇಕವನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಪ್ರಬುದ್ಧ ವ್ಯಕ್ತಿತ್ವ ಸ್ವಾಮೀಜಿಯವರದು. ಸ್ವಾಮೀಜಿಯವರ ಜ್ಞಾನ ಭಂಡಾರ ಅಪರಿಮಿತವಾದದ್ದು. ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಇತಿಹಾಸ, ಸಾಹಿತ್ಯ, ತತ್ವಶಾಸ್ತ್ರ, ಸಮಕಾಲೀನ ವಿಜ್ಞಾನ, ಹಲವಾರು ಭಾಷೆಗಳು, ಹೀಗೆ ವಿವಿಧ ವಿಷಯಗಳಲ್ಲಿ ಅವರಿಗೆ ಆಳವಾದ ಮಾಹಿತಿ ಇತ್ತು. ಅವರ ಕಲಿಕೆಯ ಗತಿ ಅತ್ಯಂತ ವೇಗವಾದದ್ದು ಮತ್ತು ಅವರ ಗ್ರಹಣ ಸಾಮರ್ಥ್ಯ ಅತ್ಯುನ್ನತ ಮಟ್ಟದ್ದು. ಜೊತೆಗೆ ಉಪಯುಕ್ತ ವಿಷಯಗಳನ್ನು ನಿರಂತರವಾಗಿ ಕಲಿಯುವ ಅವರ ಅಭೀಪ್ಸೆ ಎಂದಿಗೂ ಮಾಸದೆ ಉಳಿದಿರುವಂಥದ್ದು. ಸ್ವಾಮೀಜಿಯವರ ಜ್ಞಾನರಾಶಿಯನ್ನು ಕಂಡು ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ವಿದ್ವಾಂಸರು ಗೌರವಪೂರ್ವಕವಾಗಿ ತಲೆಬಾಗುತ್ತಿದ್ದರು. ಖೇತ್ರಿಯಲ್ಲಿದ್ದ ಸುಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರಾದ ಪಂಡಿತ ನಾರಾಯಣದಾಸ್ ಅವರಿಂದ ಸ್ವಾಮೀಜಿ ಪಾಣಿನಿಯ ಮಹಾಭಾಷ್ಯವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು.
ಮೊದಲನೆಯ ದಿನವೇ ಸ್ವಾಮೀಜಿಯವರ ಗ್ರಹಣ ಸಾಮರ್ಥ್ಯವನ್ನು ಕಂಡು ಬೆರಗಾದ ಪಂಡಿತರು, ಸ್ವಾಮೀಜಿ, ನಿಮ್ಮಂಥ ವಿದ್ಯಾರ್ಥಿ ದೊರಕುವುದು ತೀರಾ ಅಪರೂಪವೇ ಸರಿ ಎಂದು ಹೇಳಿದರು. ಒಂದು ದಿನ ಪಂಡಿತರು ಹಿಂದಿನ ದಿನ ತಾವು ಮಾಡಿದ್ದ ಸುದೀರ್ಘ ಪಾಠದ ಕುರಿತು ಸ್ವಾಮೀಜಿಯವರನ್ನು ಪ್ರಶ್ನೆ ಕೇಳಿದರು. ಸ್ವಾಮೀಜಿ ಅದನ್ನು ಒಂದಕ್ಷರವೂ ಬಿಡದಂತೆ ಒಪ್ಪಿಸಿದ್ದು ಮಾತ್ರವಲ್ಲ, ಅದರೊಂದಿಗೆ ತಮ್ಮ ವ್ಯಾಖ್ಯಾನವನ್ನೂ ಸೇರಿಸಿ ಪ್ರಸ್ತುತಪಡಿಸಿದರು. ದಿನ ಕಳೆದಂತೆ ಸ್ವಾಮೀಜಿಯವರು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಪಂಡಿತರಲ್ಲಿ ಉತ್ತರವೇ ಇರುತ್ತಿರಲಿಲ್ಲ. ಕೊನೆಗೆ ಈ ಪ್ರಶ್ನೆಗಳಿಗೆ ಸ್ವಾಮೀಜಿಯವರು ಸ್ವತಃ ಉತ್ತರಗಳನ್ನು ಕಂಡುಕೊಳ್ಳಬೇಕಾಯಿತು. ಕೆಲವೇ ದಿನಗಳಲ್ಲಿ ಪಂಡಿತರು, ಸ್ವಾಮೀಜಿ, ಇನ್ನು ನಾನು ನಿಮಗೆ ಕಲಿಸಬೇಕಾದದ್ದು ಏನೂ ಇಲ್ಲ. ನನಗೆ ತಿಳಿದಿರುವುದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ನೀವೂ ಅದನ್ನು ಅರಗಿಸಿಕೊಂಡು ಬಿಟ್ಟಿದ್ದೀರಿ ಎಂದು ಬಿಟ್ಟರು. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಗ್ರೀಕ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಅಮೆರಿಕಾದಲ್ಲಿ ಸ್ವಾಮೀಜಿಯವರನ್ನು ಭೇಟಿ ಮಾಡಿದರು. ಪ್ರೊಫೆಸರ್ ರೈಟ್ ಸ್ವಾಮೀಜಿಯವರಲ್ಲಿದ್ದ ಅಪಾರ ಜ್ಞಾನ ಭಂಡಾರವನ್ನು ಕಂಡು ಆಳವಾಗಿ ಪ್ರಭಾವಿತರಾಗಿ ಸ್ವಾಮೀಜಿಯವರ ಕುರಿತು ಉದ್ಗರಿಸಿದರು. ನಮ್ಮ ಮೇಧಾವಿಗಳಾದ ಪ್ರೊಫೆಸರನ್ನೆಲ್ಲ ಒಟ್ಟುಗೂಡಿಸಿದರೂ ಅವರನ್ನೆಲ್ಲ ಮೀರಿಸುವ ವ್ಯಕ್ತಿಯೊಬ್ಬರು ಇಲ್ಲಿದ್ದಾರೆ ಎಂದು. ಖ್ಯಾತ ಮನಃಶಾಸ್ತ್ರಜ್ಞ ವಿಲಿಯಂ ಜೇಮ್ಸ್ ಸ್ವಾಮೀಜಿಯವರನ್ನು ಸಂಬೋಧಿಸುತ್ತಿದ್ದುದು ಮಾಸ್ಟರ್ ಎಂದೇ. ಹೀಗೆ ಸ್ವಾಮೀಜಿಯವರಿಗೆ ವಿಶ್ವದಾದ್ಯಂತ ಪಂಡಿತರು ಹಾಗೂ ಪ್ರತಿಭಾನ್ವಿತರಿಂದ ಸಂದ ಮನ್ನಣೆಯ ಸಂಖ್ಯೆ ಗಣನೆಗೆ ನಿಲುಕದ್ದು. ಸ್ತ್ರೀಯರ ಸರ್ವತೋಮುಖ ಅಭಿವೃದ್ಧಿಯ ಕುರಿತಾಗಿ ಸ್ವಾಮಿ ವಿವೇಕಾನಂದರು ತೋರಿದ ಕಳಕಳಿ ಬಹಳ ವಿಶಿಷ್ಟವಾದದ್ದು. ಸ್ತ್ರೀಯರಿಗೆ ಸ್ವಾತಂತ್ರ್ಯವೇ ಇಲ್ಲದಿದ್ದ ಅಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ವಿದ್ಯಾಭ್ಯಾಸವನ್ನು ನೀಡಿ ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕೊಡಬೇಕು ಎಂಬುದು ಸ್ವಾಮೀಜಿಯವರ ನಿಶ್ಚಿತ ಅಭಿಪ್ರಾಯವಾಗಿತ್ತು. ಸ್ತ್ರೀಯರ ಶಿಕ್ಷಣ ನೆನೆಗುದಿಗೆ ಬಿದ್ದಿದ್ದ ಆ ಕಾಲದಲ್ಲಿ ಸ್ತ್ರೀಯರಿಗೇ ಮೀಸಲಾದ ಮಠವೊಂದನ್ನು ಸ್ಥಾಪಿಸುವ ಇಚ್ಛೆ ಸ್ವಾಮೀಜಿಯವರದ್ದಾಗಿತ್ತು. ಈ ಮಠಕ್ಕೆ ಹೊಂದಿಕೊಂಡಂತೆ ಸ್ತ್ರೀಯರ ಶಿಕ್ಷಣ ಸಂಸ್ಥೆಯೊಂದು ಇರಬೇಕು. ಇಲ್ಲಿ ಹುಡುಗಿಯರಿಗೆ ಧರ್ಮಶಾಸ್ತ್ರಗಳು, ಸಾಹಿತ್ಯ, ಸಂಸ್ಕೃತ, ವ್ಯಾಕರಣ ಮತ್ತು ಇಂಗ್ಲಿಷ್ ಭಾಷೆಯ ಜೊತೆಯಲ್ಲಿ ಹೊಲಿಗೆ, ಅಡಿಗೆ, ಮನೆವಾರ್ತೆಯ ಕೆಲಸಗಳು, ಮಕ್ಕಳ ಲಾಲನೆ ಪಾಲನೆ ಇವೇ ಮೊದಲಾದುವನ್ನೂ ಕಲಿಸಬೇಕು. ಇವುಗಳೊಂದಿಗೆ ಜಪ, ಧ್ಯಾನ ಮತ್ತು ಪೂಜೆಗಳಲ್ಲೂ ತರಬೇತಿ ನೀಡಬೇಕು. ಹೀಗೆ ನಿರ್ದಿಷ್ಟ ಕಾಲ ವಿವಿಧ ವಿಷಯಗಳಲ್ಲಿ ಶಿಕ್ಷಣ ನೀಡಿ ಸನ್ಯಾಸ ಅಥವಾ ಗೃಹಸ್ಥ ಜೀವನ ನಡೆಸುವ ಆಯ್ಕೆಯನ್ನೂ ವಿದ್ಯಾರ್ಥಿನಿಯರಿಗೆ ಕೊಡಬೇಕು ಎನ್ನುವುದು ಸ್ವಾಮೀಜಿಯವರ ಅಭಿಪ್ರಾಯವಾಗಿತ್ತು. ಸ್ವಾಮೀಜಿಯವರು ಸ್ತ್ರೀಯರಿಗಾಗಿ ಬಯಸಿದ ಶಿಕ್ಷಣ ಪ್ರಣಾಳಿಯಲ್ಲಿ ಸ್ತ್ರೀಯರ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯವಾದ ಅಂಶಗಳು ಇದ್ದವು ಎನ್ನುವುದನ್ನು ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಸ್ತ್ರೀಯರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುತ್ತಾರೆ. ಇನ್ನು ಅವರ ವಿಷಯದಲ್ಲಿ ಇತರರ ಹಸ್ತಕ್ಷೇಪದ ಅಗತ್ಯವಿರುವುದಿಲ್ಲ ಎನ್ನುತ್ತಾ ಸ್ತ್ರೀಯರ ಅಂತಃಸತ್ವದಲ್ಲಿ ಅವಿಚಲ ವಿಶ್ವಾಸವನ್ನು ತೋರಿದ ಏಕೈಕ ವ್ಯಕ್ತಿ ಸ್ವಾಮೀಜಿಯವರು. ಸ್ವಾಮೀಜಿಯವರ ಪಾಶ್ಚಾತ್ಯ ಶಿಷ್ಯೆ ಸೋದರಿ ಕ್ರಿಸ್ಟಿನಾ ಮಹಿಳೆಯರಿಂದ ಸ್ವಾಮೀಜಿಯವರು ನಿರೀಕ್ಷಿಸುತ್ತಿದ್ದ ಗುಣಗಳ ಕುರಿತಾಗಿ ತನ್ನ ಸ್ಮೃತಿ ಚಿತ್ರಣದಲ್ಲಿ ಹೀಗೆ ಬರೆದಳು: ಸ್ವಾಮೀಜಿ ಪುರುಷರಿಂದ ಪೌರುಷವನ್ನು ನಿರೀಕ್ಷಿಸುತ್ತಿದ್ದಂತೆಯೇ ಸ್ತ್ರೀಯರಿಂದಲೂ ಅದಕ್ಕೆ ಸಂವಾದಿಯಾದ, ಶಬ್ದದಿಂದ ಸೂಚಿಸಲಾಗದ ಗುಣವನ್ನು ನಿರೀಕ್ಷಿಸುತ್ತಿದ್ದರು. ಆ ಗುಣವನ್ನು ನಾವು ಯಾವುದೇ ಹೆಸರಿನಿಂದ ಕರೆಯಲಿ, ಅದು ಸ್ವಾನುಕಂಪಕ್ಕೆ ವಿರುದ್ಧವಾದದ್ದು, ದೌರ್ಬಲ್ಯದ ಮತ್ತು ಇಂದ್ರಿಯ ಲೋಲುಪತೆಯ ಶತ್ರು ಎನಿಸುವಂಥದ್ದು. ಸ್ವಾಮೀಜಿಯವರ ಈ ಮನೋಭಾವ ಔಷಧದಂತೆ ಕೆಲಸ ಮಾಡುತ್ತಿತ್ತು ಹಾಗೂ ನಮ್ಮಲ್ಲಿ ದೀರ್ಘಕಾಲದಿಂದ ಸುಪ್ತವಾಗಿದ್ದ ಸತ್ವವನ್ನು ಬಡಿದೆಬ್ಬಿಸುತ್ತಿತ್ತು. ಇದರೊಂದಿಗೆ ನಮಗೆ ಶಕ್ತಿ ಮತ್ತು ಸ್ವಾತಂತ್ರ್ಯಗಳು ಪ್ರಾಪ್ತವಾಗುತ್ತಿದ್ದವು. ಭಾರತೀಯ ಸ್ತ್ರೀಯರು ಸ್ತ್ರೀ ಸಹಜವಾದ ಪಾವಿತ್ರ್ಯ, ನಮ್ರತೆ, ಲಜ್ಜೆ, ಮಾಧುರ್ಯವೇ ಮೊದಲಾದ ಗುಣಗಳೊಂದಿಗೆ ಸಾಮರ್ಥ್ಯ, ಗಟ್ಟಿತನ, ಸ್ವಾವಲಂಬನೆ ಮತ್ತು ದೃಢತೆಗಳನ್ನೂ ಬೆಳೆಸಿಕೊಳ್ಳಬೇಕು ಎನ್ನುವುದು ಸ್ವಾಮೀಜಿಯವರ ಅಭಿಲಾಷೆಯಾಗಿತ್ತು. ಸ್ವಾಮೀಜಿಯವರ ವ್ಯಕ್ತಿತ್ವದ ಅತ್ಯಂತ ಪ್ರಧಾನವಾದ ಅಂಶ ಎಂದರೆ ಅವರ ಪರಮ ಪವಿತ್ರವಾದ ಚಾರಿತ್ರ್ಯ. ಎಳೆತನದಿಂದ ಅವರು ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಿದ್ದವರು. ಎಂದಿಗೂ ಮನದೊಳಗೆ ಸ್ತ್ರೀಯರ ಕುರಿತಾಗಿ ಮಲಿನವಾದ ಭಾವನೆ ಕೂಡ ಮೂಡದಷ್ಟು ಪವಿತ್ರವಾಗಿತ್ತು ಅವರ ವ್ಯಕ್ತಿತ್ವ. ಈ ಅದ್ಭುತ ಪರಿಶುದ್ಧತೆಗೆ ಮಾರು ಹೋದ ಅವರ ಶಿಷ್ಯೆ ನಿವೇದಿತಾ ಉದ್ಗರಿಸುತ್ತಿದ್ದಳು: ಅವರು ಕೇವಲ ಪವಿತ್ರರಾಗಿರಲಿಲ್ಲ, ಅವರು ಪಾವಿತ್ರ್ಯವೇ ಮೂರ್ತಿವೆತ್ತಂತೆ ಇದ್ದರು ಎಂದು. ತಾವು ಜೀವನದಲ್ಲಿ ಸಾಧಿಸಿದ ಅಭೂತಪೂರ್ವ ಯಶಸ್ಸಿಗೆ ಬ್ರಹ್ಮಚರ್ಯವೇ ಕಾರಣ ಎನ್ನುವುದು ಸ್ವಾಮೀಜಿಯವರ ಖಚಿತ ಅಭಿಪ್ರಾಯವಾಗಿತ್ತು. ಒಮ್ಮೆ ಸ್ವಾಮೀಜಿಯವರು ಮಠದ ಗ್ರಂಥಾಲಯದಲ್ಲಿ ತಮ್ಮ ಶಿಷ್ಯ ಶರಶ್ಚಂದ್ರನೊಂದಿಗೆ ಅಡ್ಡಾಡುತ್ತಿದ್ದರು.
ಅಲ್ಲಿ ಜೋಡಿಸಲ್ಪಟ್ಟಿದ್ದ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಬೃಹತ್ ಸಂಪುಟಗಳನ್ನು ಕಂಡು ಶರಶ್ಚಂದ್ರ ಬೆರಗಿನಿಂದ ನುಡಿದ. ಸ್ವಾಮೀಜಿ, ಇವುಗಳನ್ನು ಓದಿ ಮುಗಿಸಲು ಒಂದು ಜನ್ಮ ಸಾಲದು ಎಂದು. ಆದರೆ ಸ್ವಾಮೀಜಿಯವರು ಅದಾಗಲೇ ಈ ವಿಶ್ವಕೋಶದ 10 ಸಂಪುಟಗಳನ್ನು ಓದಿ ಮುಗಿಸಿ ಈಗ 11ನೆಯ ಸಂಪುಟವನ್ನು ಓದುತ್ತಿದ್ದರು. ಆದ್ದರಿಂದ ಸ್ವಾಮೀಜಿ ಶರಶ್ಚಂದ್ರನಿಗೆ ಹೇಳಿದರು, ಅದೇಕೆ ಸಾಧ್ಯವಿಲ್ಲ? ಈಗ ಮೊದಲ 10 ಸಂಪುಟಗಳಲ್ಲಿ ವಿವರಿಸಲಾಗಿರುವ ಯಾವ ವಿಷಯದ ಬಗ್ಗೆ ಬೇಕಾದರೂ ನನ್ನನ್ನು ಪ್ರಶ್ನೆ ಕೇಳು. ಶರಶ್ಚಂದ್ರ ಈ ಸಂಪುಟಗಳಲ್ಲಿದ್ದ ಹಲವಾರು ಕಠಿಣ ವಿಷಯಗಳ ಕುರಿತು ಪ್ರಶ್ನೆ ಕೇಳಿದ. ಅವೆಲ್ಲಕ್ಕೂ ಸ್ವಾಮೀಜಿಯವರು ಅತ್ಯಂತ ಸಮರ್ಪಕವಾದ ಉತ್ತರಗಳನ್ನು ನೀಡಿದರು. ಮಾತ್ರವಲ್ಲ, ಈ ಸಂಪುಟಗಳ ವಾಕ್ಯ ಪಂಕ್ತಿಗಳನ್ನು, ಪುಟಗಳನ್ನು ಕಿಂಚಿತ್ತೂ ತಪ್ಪಿಲ್ಲದೆ ಕರಾರುವಾಕ್ಕಾಗಿ ಒಪ್ಪಿಸಿಬಿಟ್ಟರು. ಈ ಅತಿಮಾನುಷವಾದ ನೆನಪಿನ ಶಕ್ತಿ ಹಾಗೂ ಗ್ರಹಣ ಸಾಮರ್ಥ್ಯಗಳನ್ನು ಕಂಡು ಶರಶ್ಚಂದ್ರನಿಗೆ ದಂಗು ಬಡದಂತಾಯಿತು. ಅವನು ನಿಧಾನವಾಗಿ ನುಡಿದ, ಸ್ವಾಮೀಜಿ, ಇದು ಮಾತ್ರ ಮನುಷ್ಯ ಶಕ್ತಿಗೆ ಮೀರಿದ್ದು ಎಂದು. ಆಗ ಸ್ವಾಮೀಜಿ ಹೇಳಿದರು, ಇದರಲ್ಲಿ ಪವಾಡವೇನೂ ಇಲ್ಲ. ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಒಮ್ಮೆ ಕೇಳಿದ್ದನ್ನು ಅಥವಾ ಓದಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಹಲವಾರು ವರ್ಷಗಳ ಬಳಿಕವೂ ಹಾಗೆಯೇ ಹೇಳಲು ಸಾಧ್ಯವಾಗುತ್ತದೆ. ಬ್ರಹ್ಮಚರ್ಯದ ಅಭಾವದಿಂದಾಗಿ ನಮ್ಮ ರಾಷ್ಟ್ರ ಬುದ್ಧಿ ಹಾಗೂ ಬಲಗಳಲ್ಲಿ ಬಡವಾಗುತ್ತಿದೆ, ತನ್ನ ಸತ್ವವನ್ನೇ ಕಳೆದುಕೊಳ್ಳುತ್ತಿದೆ. ಯೋಧ ಸನ್ಯಾಸಿ, ಸುಂಟರಗಾಳಿ ಸನ್ಯಾಸಿ ಎಂದು ಜಗತ್ತಿನಿಂದ ಪ್ರಶಂಸಿಸಲ್ಪಟ್ಟ ಸ್ವಾಮೀಜಿಯವರ ಹೃದಯ ಮಾತ್ರ ಅತ್ಯಂತ ಕೋಮಲ. ದೀನ ದುಃಖಿಗಳ ನೋವನ್ನು ಕಂಡ ಕೂಡಲೇ ಸ್ವಾಮೀಜಿಯವರ ಹೃದಯ ಕರಗಿ ಹೋಗುತ್ತಿತ್ತು. ವಿದೇಶದಿಂದ ಭಾರತಕ್ಕೆ ಹಿಂದಿರುಗಿದ ಸ್ವಾಮೀಜಿಯವರ ಆರೋಗ್ಯ ಹದಗೆಟ್ಟಿತ್ತು. ಇನ್ನಿಲ್ಲದ ದೈಹಿಕ ಮಾನಸಿಕ ಶ್ರಮ ಅವರ ಆರೋಗ್ಯವನ್ನು ಭಗ್ನಗೊಳಿಸಿತ್ತು. ಆರೋಗ್ಯ ಸುಧಾರಣೆಗಾಗಿ ಸ್ವಾಮೀಜಿಯವರು ಡಾರ್ಜಿಲಿಂಗಿಗೆ ತೆರಳಿದರು. ಕೆಲಕಾಲದ ನಂತರ ಕಲ್ಕತ್ತಾದಲ್ಲಿ ಪ್ಲೇಗ್ ರೋಗ ಹರಡಿತು. ಈ ವಿಷಯ ಸ್ವಾಮೀಜಿಯವರಿಗೆ ತಿಳಿದೊಡನೆ ಅವರ ಮನಸ್ಸು ವಿಷಣ್ಣವಾಯಿತು. ಅವರ ಆರೋಗ್ಯ ಇನ್ನಷ್ಟು ಅವನತಿ ಹೊಂದಿತು. ಈ ಸುದ್ದಿ ತಿಳಿದ ದಿನವಿಡೀ ಸ್ವಾಮೀಜಿ ಯಾರೊಡನೆಯೂ ಮಾತನಾಡಲಿಲ್ಲ. ಮಾತ್ರವಲ್ಲ, ಅವರು ಅಂದು ಆಹಾರವನ್ನೂ ಸ್ವೀಕರಿಸಲಿಲ್ಲ. ಯಾರಿಗೂ ಸ್ವಾಮೀಜಿಯವರ ಈ ಭಾವಾಂತರಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ. ವೈದ್ಯರನ್ನು ಕರೆಸಿ ಆರೋಗ್ಯದ ತಪಾಸಣೆ ನಡೆಸಲಾಯಿತು. ಆದರೆ ಅವರಿಗೂ ಏನೂ ಗೊತ್ತಾಗಲಿಲ್ಲ. ಕೊನೆಗೆ ಎಲ್ಲರಿಗೂ ತಿಳಿದು ಬಂತು, ಸ್ವಾಮೀಜಿಯವರ ಹೃದಯದ ನೋವಿಗೆ ಕಲ್ಕತ್ತಾದಲ್ಲಿ ಜನ ಪ್ಲೇಗ್ಗೆ ತುತ್ತಾಗಿ ನರಳುತ್ತಿರುವುದೇ ಕಾರಣ ಎಂದು. ಸ್ವಾಮೀಜಿಯವರಿಗೆ ಡಾರ್ಜಿಲಿಂಗ್ನಲ್ಲಿ ಇನ್ನೂ ಸುಮ್ಮನೆ ಕುಳಿತಿರಲು ಸಾಧ್ಯವಾಗಲಿಲ್ಲ. ಅವರು ಶೀಘ್ರವೇ ಕಲ್ಕತ್ತೆಗೆ ಮರಳಿದರು. ತಮ್ಮ ಸೋದರ ಸನ್ಯಾಸಿಗಳು ಮತ್ತು ಶಿಷ್ಯರನ್ನು ಹುರಿದುಂಬಿಸಿ ಪ್ಲೇಗ್ ಪರಿಹಾರ ಕಾರ್ಯದಲ್ಲಿ ತೊಡಗಿಸಿದರು. ಪ್ಲೇಗ್ನಿಂದ ದಿಕ್ಕೆಟ್ಟ ಜನರಿಗೆ ನೆರವಾಗಲೆಂದು ಸೇವಾ ಕೇಂದ್ರವೊಂದನ್ನು ತೆರೆಯಲು ಸ್ವಾಮೀಜಿ ಉದ್ದೇಶಿಸಿದರು. ಆದರೆ ಅವರೊಬ್ಬ ಬರಿಗೈ ಸನ್ಯಾಸಿ. ಈ ಸೇವಾ ಕಾರ್ಯಕ್ಕೆ ಹಣ ಎಲ್ಲಿಂದ ಬರಬೇಕು? ಈ ಕುರಿತು ಸ್ವಾಮೀಜಿಯವರ ಸೋದರ ಸನ್ಯಾಸಿಗಳೊಬ್ಬರು ಕಳವಳ ವ್ಯಕ್ತಪಡಿಸಿದಾಗ ಸ್ವಾಮೀಜಿ ಕಿಂಚಿತ್ತೂ ಹಿಂದೆ ಮುಂದೆ ನೋಡದೆ ನುಡಿದರು, ಅದೇಕೆ? ನಾವು ಮಠಕ್ಕಾಗಿ ಹೊಸದಾಗಿ ಕೊಂಡುಕೊಂಡ ಜಾಗವಿಲ್ಲವೇ? ಸಂದರ್ಭ ಬಂದರೆ ಅದನ್ನೇ ಮಾರಿಬಿಡುವುದು. ನಾವು ಸನ್ಯಾಸಿಗಳು. ನಾವು ಹಿಂದೆ ಇದ್ದಂತೆಯೇ ಭಿಕ್ಷಾನ್ನವನ್ನು ಸೇವಿಸುತ್ತಾ ಮರದ ಬುಡದಲ್ಲಿ ಮಲಗಲು ಸಿದ್ಧರಾಗಿರಬೇಕು. ಈ ಭೂಮಿ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ನಮ್ಮ ಕಣ್ಣೆದುರಿನಲ್ಲೇ ನರಳುತ್ತಿರುವ ಸಹಸ್ರಾರು ಜನರ ಸಂಕಟವನ್ನು ಹೋಗಲಾಡಿಸುವುದು ಸಾಧ್ಯವಾಗುವುದಾದರೆ ಈ ಆಸ್ತಿಪಾಸ್ತಿಯನ್ನೆಲ್ಲ ಕಟ್ಟಿಕೊಂಡು ನಮಗೇನಾಗಬೇಕಾಗಿದೆ? ಆದರೆ ಪ್ಲೇಗ್ ಪೀಡಿತರ ಸೇವೆಗೆ ಸ್ವಾಮೀಜಿಯವರು ಕಂಕಣಬದ್ಧರಾಗಿ ನಿಂತಾಗ ಜನ ಹಾಗೂ ಧನ ಸಹಾಯ ತಾನಾಗಿ ಒದಗಿ ಬಂತು. ಮಠವನ್ನು ಮಾರಬೇಕಾಗಿ ಬರಲಿಲ್ಲ. ಸ್ವಾಮೀಜಿ ಕಲ್ಕತ್ತಾದಲ್ಲಿ ಪ್ಲೇಗ್ನ ಉಪಟಳ ನಿಯಂತ್ರಣಕ್ಕೆ ಬರುವವರೆಗೆ ಅಲ್ಲೇ ನೆಲೆಸಿ ಪರಿಹಾರ ಕಾರ್ಯಕ್ಕೆ ಮಾರ್ಗದರ್ಶನ ನೀಡಿದರು. ಜನರ ನೋವಿನಿಂದ ನಲುಗಿ ಹೋಗಿದ್ದ ಅವರ ಹೃದಯ ಶಾಂತವಾದದ್ದು ಪ್ಲೇಗ್ ರೋಗ ನಿರ್ಮೂಲವಾದ ಮೇಲೆಯೇ. ಒಮ್ಮೆ ಕಲ್ಕತ್ತಾದಲ್ಲಿರುವ ಬೇಲೂರು ಮಠದ ನೆಲವನ್ನು ಸಮತಟ್ಟುಗೊಳಿಸಲೆಂದು ಕೂಲಿಗಳನ್ನು ನೇಮಿಸಿಕೊಳ್ಳಲಾಗಿತ್ತು. ಇವರು ಬಿಹಾರಿನಿಂದ ವಲಸೆ ಬಂದಿದ್ದ ಸಂತಾಲ ಬುಡಕಟ್ಟಿನವರು. ಇವರು ಕಷ್ಟಜೀವಿಗಳು ಮತ್ತು ತುಂಬ ಸರಳರು. ಇವರಲ್ಲಿ ಕೆಸ್ಟೋ ಎನ್ನುವ ಮುದುಕನ ಕುರಿತು ಸ್ವಾಮಿ ವಿವೇಕಾನಂದರಿಗೆ ವಿಶೇಷ ಪ್ರೀತಿ. ಇವನೊಂದಿಗೆ ಸ್ವಾಮೀಜಿಯವರು ಆಗಾಗ ಮಾತನಾಡುತ್ತಾ ನಿಲ್ಲುತ್ತಿದ್ದರು. ಆಗ ಕೆಸ್ಟೋ ಕೆಲವೊಮ್ಮೆ ಹೇಳುತ್ತಿದ್ದ, ಸ್ವಾಮೀಜಿ, ಕೆಲಸ ಮಾಡುವಾಗ ನೀವು ನಮ್ಮನ್ನು ಮಾತನಾಡಿಸಬೇಡಿ. ಮಾತನಾಡುತ್ತಾ ನಿಂತರೆ ಕೆಲಸ ಮುಂದುವರಿಯುವುದಿಲ್ಲ. ಆಮೇಲೆ ಮೇಲ್ವಿಚಾರಣೆ ನೋಡಿಕೊಳ್ಳುವ ಸ್ವಾಮಿಗಳು, ಸ್ವಾಮಿ ಅದ್ವೈತಾನಂದರು, ನಮ್ಮನ್ನು ಬೈಯುತ್ತಾರೆ. ಈ ಜನರ ಅಸಹಾಯಕತೆಯನ್ನು ಕಂಡು ಸ್ವಾಮೀಜಿಯವರಿಗೆ ಅತೀವ ಸಂಕಟವಾಗುತ್ತಿತ್ತು.
ಅವರು ಕೆಸ್ಟೋನಿಗೆ ಅಭಯ ನೀಡುತ್ತಾ ನುಡಿಯುತ್ತಿದ್ದರು. ಚಿಂತಿಸಬೇಡಿ, ಆ ಸ್ವಾಮಿಗಳು ನಿಮ್ಮನ್ನೇನೂ ಬೈಯುವುದಿಲ್ಲ. ಕೆಲವೊಮ್ಮೆ ಈ ಕೂಲಿಯವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಕೇಳಿ ಸ್ವಾಮೀಜಿಯವರ ಕಣ್ಣುಗಳಿಂದ ಅಶ್ರುಧಾರೆ ಹರಿಯುತ್ತಿತ್ತು. ಆಗ ಕೆಸ್ಟೋ ಹೇಳುತ್ತಿದ್ದ, ಸ್ವಾಮೀಜಿ, ಇನ್ನು ನೀವು ಹೊರಡಿ. ಇನ್ನು ಮುಂದೆ ನಾವು ನಮ್ಮ ಕಷ್ಟಗಳ ಬಗ್ಗೆ ನಿಮ್ಮ ಬಳಿ ಹೇಳಿಕೊಳ್ಳುವುದಿಲ್ಲ. ಅವನ್ನು ಕೇಳಿದರೆ ನೀವು ಅತ್ತೇ ಬಿಡುತ್ತೀರಿ ಎಂದು. ಒಂದು ದಿನ ನಾನಾ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ ಸ್ವಾಮೀಜಿಯವರು ಈ ಕೂಲಿಯಾಳುಗಳಿಗೆ ಔತಣ ಮಾಡಿಸಿದರು. ಸ್ವತಃ ತಾವೇ ಪ್ರತಿಯೊಬ್ಬರ ಬಳಿಗೂ ಬಂದು ಯಾರಿಗೆ ಯಾವ ತಿನಿಸು ಇಷ್ಟವಾಯಿತೆಂದು ತಿಳಿದುಕೊಂಡು ಅದನ್ನು ಮತ್ತೆ ಬಡಿಸಿದರು. ಅವರ ಊಟ ಮುಗಿದ ಮೇಲೆ ಸ್ವಾಮೀಜಿಯವರು ಹೇಳಿದರು, ನೀವೆಲ್ಲ ಸಾಕ್ಷಾತ್ ನಾರಾಯಣರು. ನಿಮಗೆ ಉಣಬಡಿಸುವುದರ ಮೂಲಕ ನಾನಿಂದು ಭಗವಂತನಿಗೇ ನೈವೇದ್ಯ ಮಾಡಿದೆ. ಸ್ವಾಮೀಜಿ ತಮ್ಮ ಪಾಶ್ಚಾತ್ಯ ಶಿಷ್ಯೆ ಶ್ರೀಮತಿ ಹ್ಯಾನ್ಸ್ಬ್ರೋಳ ಬಳಿ ಉದ್ಗರಿಸಿದ್ದಿತ್ತು, ನಾನು ಮಾನವ ಪ್ರೇಮಕ್ಕೆ ಸಿಲುಕಿಬಿಟ್ಟಿದ್ದೇನೆ ಎಂದು. ಇಂತಹ ಪ್ರೇಮಪೂರ್ಣ ಹೃದಯದಿಂದ ಮಾತ್ರವೇ ದರಿದ್ರ ದೇವೋಭವ, ಮೂರ್ಖ ದೇವೋಭವ ಎನ್ನುವ ಹಾರೈಕೆ ಹೊಮ್ಮಲು ಸಾಧ್ಯವಿತ್ತು ಅಲ್ಲವೇ? ಒಳ್ಳೆಯತನದ ಹೆಸರಿನಲ್ಲಿ ಸೋಮಾರಿಗಳಾಗಿರುವುದನ್ನು ಮತ್ತು ನಿಷ್ಕ್ರಿಯರಾಗಿರುವುದನ್ನು ಸ್ವಾಮೀಜಿಯವರು ಎಂದಿಗೂ ಅನುಮೋದಿಸುತ್ತಿರಲಿಲ್ಲ. ಸ್ವತಃ ಅವರೂ ಕೂಡ ಉತ್ಸಾಹದಿಂದ ಕಾರ್ಯನಿರತರಾಗಿರುತ್ತಿದ್ದವರು. ಅದ್ಭುತವಾದ ಧ್ಯಾನಶೀಲತೆಯೊಂದಿಗೆ ಸ್ವಾಮೀಜಿಯವರಲ್ಲಿ ಅಸಾಮಾನ್ಯವಾದ ಕಾರ್ಯತತ್ಪರತೆ ಕಂಡುಬರುತ್ತಿತ್ತು. ಅವರೆನ್ನುತ್ತಿದ್ದರು, ನಾನು ಹುಟ್ಟಾ ಹೋರಾಟಗಾರ, ರಣರಂಗದಲ್ಲೇ ಪ್ರಾಣ ಬಿಡುವವನು ನಾನು ಎಂದು. ಸ್ವಾಮಿ ವಿವೇಕಾನಂದರನ್ನು ರಾಷ್ಟ್ರಭಕ್ತ ಸನ್ಯಾಸಿ ಎಂದು ಕರೆಯುವ ವಾಡಿಕೆ. ಪರಕೀಯರ ಆಳ್ವಿಕೆಗೆ ಸಿಲುಕಿ ತನ್ನತನವನ್ನು ಕಳೆದುಕೊಂಡು ದಾರಿದ್ರ್ಯ ಅಜ್ಞಾನಗಳಲ್ಲಿ ತೊಳಲುತ್ತಿದ್ದ ತಮ್ಮ ದೇಶವನ್ನು ಕಂಡು ಸ್ವಾಮೀಜಿಯವರ ಹೃದಯ ತೀವ್ರವಾದ ನೋವನ್ನು ಅನುಭವಿಸಿತು. ತಮ್ಮ ದೇಶವನ್ನು ಈ ದುಸ್ಥಿತಿಯಿಂದ ಪಾರು ಮಾಡಲೆಂದೇ ಅವರು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಪಯಣಿಸಿದ್ದು. ಆದರೆ ಅವರು ಹೋದದ್ದು ಈ ಶ್ರೀಮಂತ ರಾಷ್ಟ್ರಗಳ ಬಳಿ ಬರಿಗೈಯಲ್ಲಿ ನೆರವನ್ನು ಯಾಚಿಸಲೆಂದಲ್ಲ. ತಮ್ಮ ದೇಶವನ್ನು ಯಾಚಕರ ಸಾಲಿನಲ್ಲಿ ನಿಲ್ಲಿಸುವ ಕಲ್ಪನೆ ಕೂಡ ಈ ಯುವ ಸನ್ಯಾಸಿಯ ಮನದಲ್ಲಿ ಸುಳಿಯಲು ಸಾಧ್ಯವಿರಲಿಲ್ಲ. ಅದರ ಬದಲು ಇಡೀ ಜಗತ್ತು ಭಾರತವನ್ನು ಪೂಜ್ಯ ದೃಷ್ಟಿಯಿಂದ ಕಾಣುವಂತೆ ಸ್ವಾಮೀಜಿ ಭಾರತೀಯ ತತ್ವಶಾಸ್ತ್ರವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಮಂಡಿಸಿದರು. ಅಧ್ಯಾತ್ಮ ಜ್ಞಾನದ ಸಂಪತ್ತನ್ನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನೀಡಿ ಬದಲಿಗೆ ವಿಜ್ಞಾನ ತಂತ್ರಜ್ಞಾನಗಳ ನೆರವನ್ನು ಅವರು ಆ ರಾಷ್ಟ್ರಗಳಿಂದ ಪಡೆದುಕೊಳ್ಳಲು ಉದ್ದೇಶಿಸಿ ತಮ್ಮ ಜೀವನವನ್ನೇ ಈ ವಿನಿಮಯ ಕಾರ್ಯಕ್ಕಾಗಿ ಹವಿಸ್ಸಾಗಿ ನೀಡಿದ ಮಹಾಚೇತನ ಸ್ವಾಮೀಜಿ. ಅವರು ಆಗಾಗ ಹೃತ್ಪೂರ್ವಕವಾಗಿ ಹೇಳುತ್ತಿದ್ದ ಮಾತುಗಳು ಇವು: ನನ್ನ ದೇಶದ ಒಂದೇ ಒಂದು ನಾಯಿ ಹಸಿದುಕೊಂಡಿರುವವರೆಗೆ ನಾನು ಮುಕ್ತಿಯನ್ನು ಬಯಸುವುದಿಲ್ಲ. ಸ್ವಾಮೀಜಿಯವರ ಧಮನಿಗಳಲ್ಲಿ ದೇಶಭಕ್ತಿ ಹರಿಯುತ್ತಿತ್ತು. ಸ್ವಾಮೀಜಿಯವರ ನಿಷ್ಠಾವಂತ ಪಾಶ್ಚಾತ್ಯ ಅನುಯಾಯಿ ಮಿಸ್ ಜೋಸೆಫಿನ್ ಮೆಕ್ಲಾಡ್ ಒಮ್ಮೆ ಸ್ವಾಮೀಜಿಯವರನ್ನು ಕೇಳಿದಳು, ಸ್ವಾಮೀಜಿ, ನಾನು ನಿಮಗೆ ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ ಹೇಗೆ ನೆರವಾಗಬಲ್ಲೆ? ಸ್ವಾಮೀಜಿ ತಕ್ಷಣ ಉತ್ತರಿಸಿದರು, ಭಾರತವನ್ನು ಪ್ರೀತಿಸು ಎಂದು. ಭಾರತವನ್ನು ಪ್ರೀತಿಸಲು ಸಾಧ್ಯವಾದರೆ ತಮ್ಮ ಕುರಿತು ಆಕೆ ಹೊಂದಿದ್ದ ಪೂಜ್ಯತೆ ಸಾರ್ಥಕವಾದ ರೀತಿಯಲ್ಲಿ ಅಭಿವ್ಯಕ್ತಿ ಪಡೆದಂತೆಯೇ ಎನ್ನುವುದು ಸ್ವಾಮೀಜಿಯವರ ಭಾವನೆ. ನಿಜವಾದ ರಾಷ್ಟ್ರಭಕ್ತಿಗೆ ಇದಕ್ಕಿಂತ ಉಜ್ವಲವಾದ ಉದಾಹರಣೆ ದೊರೆಯಲು ಸಾಧ್ಯವೇ? ಮೇಲೆ ಉಲ್ಲೇಖಿಸಿರುವ ಘಟನೆಗಳು ಸ್ವಾಮಿ ವಿವೇಕಾನಂದರ ಮಹಾಜೀವನದ ಜ್ಯೋತಿ ಪ್ರವಾಹದಿಂದ ಆಯ್ದುಕೊಂಡ ಬೆಳಕಿನ ಬಿಂದುಗಳು ಮಾತ್ರ. ಇವುಗಳಲ್ಲಿ ಓದುಗರನ್ನು ಸ್ವಾಮೀಜಿಯವರ ಜೀವನ ಸಂದೇಶಗಳತ್ತ ಆಕರ್ಷಿಸಬಲ್ಲ ಅಯಸ್ಕಾಂತೀಯ ಶಕ್ತಿ ಇದೆ. ಈ ಪ್ರಬಲ ಆಕರ್ಷಣೆಯ ಮೋಡಿಗೆ ಸಿಲುಕಿ ನಾವು ಸ್ವಾಮೀಜಿಯವರ ಜೀವನ ಮತ್ತು ವಿಚಾರಧಾರೆಯನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಬಲ್ಲೆವಾದರೆ ನಮ್ಮ ವ್ಯಕ್ತಿತ್ವ ಪರಿಷ್ಕಾರಗೊಳ್ಳುವುದರಲ್ಲಿ, ಪರಮ ಸುಸಂಸ್ಕೃತವಾಗುವುದರಲ್ಲಿ ಮತ್ತು ಪಾರಮ್ಯದತ್ತ ಪಯಣಿಸುವುದರಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ ವಿವೇಕಾನಂದರೊಂದಿಗಿನ ನಮ್ಮ ಭಾವಸಂಪರ್ಕ ದೃಢಗೊಳ್ಳುವುದೆಂದರೆ ನಮ್ಮ ವ್ಯಕ್ತಿತ್ವದ ಮೇಲ್ಪದರ ಮಾತ್ರವಲ್ಲ, ಅದರ ಅತ್ಯಂತ ಅಂತರತಮ ಸ್ತರವೂ ವಿವೇಕಪೂರಿತವಾದ ಪರಿವರ್ತನೆಗೆ ಒಳಪಡುತ್ತಿದೆ ಎಂದೇ ಅರ್ಥ. ಇಂಥ ವ್ಯಾಪಕವಾದ, ಪ್ರಭಾವಶಾಲಿಯಾದ ಹಾಗೂ ಶಾಶ್ವತವಾದ ಮಾರ್ಪಾಡನ್ನು ವ್ಯಕ್ತಿತ್ವದಲ್ಲಿ ತಂದುಕೊಳ್ಳಲು ಸ್ವಾಮೀಜಿಯವರ ಸಂಸ್ಪರ್ಶದಷ್ಟು ಪರಿಣಾಮಕಾರಿಯಾದ ಅನ್ಯ ಉಪಾಯ ದುರ್ಲಭವೇ ಸರಿ. ಸ್ವಾಮೀಜಿ ಯುವ ಜನತೆಯನ್ನು ತುಂಬ ಪ್ರೀತಿಸುತ್ತಿದ್ದರು. ಅವರೆನ್ನುತ್ತಿದ್ದರು, ನನ್ನ ಭರವಸೆ ಇರುವುದು ಯುವಜನಾಂಗದಲ್ಲಿ. ನನ್ನ ಕಾರ್ಯವನ್ನು ಮುಂದುವರಿಸುವವರು ಸಮಾಜದ ನವ ಯುವ ವರ್ಗದಿಂದ ಎದ್ದು ಬರಲಿದ್ದಾರೆ. ಅವರು ರಾಷ್ಟ್ರದ ಸಕಲ ಸಮಸ್ಯೆಗಳನ್ನೂ ಸಿಂಹ ಪರಾಕ್ರಮದಿಂದ ಪರಿಹರಿಸಲಿದ್ದಾರೆ ಎಂದು. ಶ್ರೇಷ್ಠ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡು
ವೈಯಕ್ತಿಕ ಸಮಸ್ಯೆಗಳನ್ನು ಮಾತ್ರವಲ್ಲ, ರಾಷ್ಟ್ರದ ಸಮಸ್ಯೆಗಳನ್ನೂ ಪರಿಹರಿಸಬಲ್ಲ ಸಮರ್ಥ ಯುವಜನಾಂಗವನ್ನು ಸ್ವಾಮೀಜಿಯವರು ಅಪೇಕ್ಷಿಸಿದರು. ಅವರ ಈ ನಿರೀಕ್ಷೆಯನ್ನು ನಮ್ಮ ಯುವಜನತೆ ನಿಶ್ಚಯವಾಗಿ ಸಾಕಾರಗೊಳಿಸಬಲ್ಲುದು. ಸ್ವಾಮೀಜಿಯವರ ಕರೆಗೆ ಯುವಜನರು ಓಗೊಟ್ಟರಾಯಿತು. ಆಗೋ, ಸ್ವಾಮೀಜಿಯವರ ಧೀರ ಗಂಭೀರ ಕಂಠದಿಂದ ಉದ್ಘೋಷವೊಂದು ಮೊಳಗುತ್ತಿದೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ಯಬೋಧತ. ಏಳಿ ಎಚ್ಚರಗೊಳ್ಳಿ, ಗುರಿ ತಲುಪುವವರೆಗೂ ನಿಲ್ಲದಿರಿ. ಇನ್ನು ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಯುವಜನರ ಮಾರುತ್ತರ ಸ್ವಾಮೀಜಿಯವರನ್ನು ತಲುಪಿದರಾಯಿತು. ಅದಕ್ಕಿನ್ನೂ ತಡಬೇಕೆ?